ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಟೇಲ್ಸ್ ಬೈ ಮಾಲಾ. ನಾವು ಇವತ್ತು ಮಾಡುವ ರೆಸಿಪಿ ಕಡಾಯಿ ಮಶ್ರೂಮ್ನ 100% ಬೆಸ್ಟ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ನೀವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಯಾವಾಗಂದರೆ ನಾನು ಹೇಳುವಂತಹ ಟಿಪ್ಸು ಮತ್ತು ಮೆಜರ್ಮೆಂಟ್ಸ್ ಕರೆಕ್ಟಾಗಿ ಹಾಕಿದ್ರೆ ನಿಮಗೆ ಬೆಸ್ಟ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಸಿಗುವಂತಹ ಕಡಾಯಿ ಮಶ್ರೂಮ್ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಇದನ್ನು ನೀವು ಯಾವುದೇ ರೀತಿ ಟೇಸ್ಟಿಂಗ್ ಪೌಡರು ಮತ್ತು ಓವರಾಗಿ ಆಯಿಲ್ ಹಾಕ್ತೀರಾ, ನಾವು ಹೆಲ್ತಿಯಾಗಿ ಎಷ್ಟು ಚೆನ್ನಾಗಿ ಮನೆಯಲ್ಲೇ ಇದನ್ನು ಮಾಡ್ಕೋಬೋದು. ಜಸ್ಟ್ ಸ್ವಲ್ಪ ಪೇಷನ್ಸು ಮತ್ತು ನಾನು ಹೇಳುವಂಥ ಟಿಪ್ಸ್ ಫಾಲೋ ಆದರೆ ಸಾಕು. ಬನ್ನಿ ಹಾಗಾದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಕಡಾಯಿ ಮಶ್ರೂಮ್ ಮಾಡೋದಕ್ಕೆ ಒಂದು ಮಸಾಲಾನ ಪ್ರಿಪೇರ್ ಮಾಡ್ಕೊಳ್ಳೋಣ. 1 ಸ್ಪೂನು ಜೀರಿಗೆ, 1 ಸ್ಪೂನು ಸೋಂಪು, 1 ಸ್ಪೂನು ಧನಿಯಾ ಪೌಡರು, ಒಂದು 10ರಿಂದ 12 ಒಣಮೆಣಸಿನ್ಕಾಯಿ ಮತ್ತು 2 ಲವಂಗ ಮತ್ತು ಒಂದು ಸ್ವಲ್ಪ ಚಕ್ಕೆ ಮತ್ತು ಒಂದು 4-5 ಏಲಕ್ಕಿನೂ ಹಾಕ್ಬಿಟ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಈ ಪೌಡರು ಈ ಕಡಾಯಿ ಮಶ್ರೂಮ್ಗೆ ತುಂಬ ಇಂಪಾರ್ಟೆಂಟ್. ಇದೇ ರುಚಿ ಜಾಸ್ತಿ ಕೊಡುತ್ತೆ. ಸೊ ಎಣ್ಣೆ ಹಾಕ್ತೀರಾ, ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಇನ್ನೊಂದು ಪ್ಲೇಟಿಗೆ ತೊಗೊಂಡು ತಣ್ಣಗಾದ್ಮೇಲೆ ನಾವು ಇದನ್ನು ಎಲ್ಲನೂ ಸೇರಿಸ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಕೋರ್ಸಾಗಿ ಪೌಡ್ರ್ ಮಾಡ್ಕೊಂಡು ಬರೋಣ. ಇದಕ್ಕೆ ವಾಟರ್ ಸೇರಿಸ್ಬೇಡಿ. ಈ ಥರ ಪೌಡ್ರ್ ಮಾಡ್ಕೊಂಡು ಇದನ್ನು ಸೈಡ್ಗೆ ಇಟ್ಕೊಂಡು ಇವಾಗ ಸ್ವಲ್ಪ ಗೋಡಂಬಿ ಮತ್ತು ಒಂದು ಸ್ವಲ್ಪ 3 ಟೊಮೊಟೊನ ಇಟ್ಕೊಂಡು ನಾವು ಇವಾಗ ತಿಕ್ಕಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಈ ಮಾಡೋದನ್ನೆಲ್ಲನೂ ಸ್ವಲ್ಪನೇ ನೀರು ಹಾಕ್ಕೊಂಡು ಬೇಕಂದರೆ ನೀವು ಚೆನ್ನಾಗಿ ಈ ಥರ ಪೇಸ್ಟ್ ಮಾಡಿಕೊಂಡು ಒಂದು ಬೌಲಿಗೆ ಹಾಕ್ಕೊಂಡು ಸೈಡಿಗೆ ಇಟ್ಕೊಳ್ಳಿ. ನೋಡಿ, ಇವಾಗ ಮಶ್ರೂಮ್ನ ತೊಗೊಂಡಿದ್ದೀನಿ ನಾನಿಲ್ಲಿ 227 ಗ್ರಾಮ್ಸ್ ತೊಗೊಂಡಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಕ್ಲೀನಾಗಿ ಒಂದು ಮಶ್ರೂಮಲ್ಲಿ 4 ಪೀಸಸ್ಸು ನಿಮ್ಗೆ ಯಾವ ಥರ ಇಷ್ಟ ಆದರೆ ಆ ಥರ ಕಟ್ ಮಾಡಿಕೊಂಡು, ಈ ಥರ ವೀಡಿಯೋಲಿ ತೋರಿಸ್ತಾ ಇದೀನಲ್ಲ ಈ ಥರ ಆದರೂ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಥರ ಇಷ್ಟ ಆದರೆ ಆ ಥರ ಕಟ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದನ್ನು ಇವಾಗ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ನೀರು ಹಾಕ್ಬಿಟ್ಟು 1 ಟೇಬಲ್ ಸ್ಪೂನ್ ಸಾಲ್ಟನ್ನು ಸೇರಿಸ್ಕೊಂಡು 3ರಿಂದ 4 ನಿಮಿಷ ಐ ಫ್ಲೇಮಲ್ಲಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಆವಾಗ ಮಶ್ರೂಮು 70% ಕುಕ್ ಆಗುತ್ತೆ. ಆವಾಗ ಒಂದು ಪ್ಲೇಟಿಗೆ ತೊಗೊಂಡು ಅದನ್ನು ಇವಾಗ ತಣ್ಣಗಿರೋ ವಾಟರ್ಗೆ ಟ್ರಾನ್ಸ್ಫರ್ ಮಾಡೋಣ, ಯಾಕಂದರೆ ಇನ್ನೂ ಕುಕ್ ಆಗಲ್ಲ ಅದು. ಸೊ ಅದಕ್ಕಾಗಿ ಮತ್ತೆ ಒಂದು ಪಾತ್ರೆ ಇಟ್ಕೊಂಡು ಅಥವಾ ಒಂದು ಬಾಣಲಿ ಇಟ್ಕೊಂಡು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮತ್ತು 1 ಆನಿಯನ್ನ ಚಿಕ್ಕದಾಗೆ ಕಟ್ ಮಾಡಿಕೊಂಡು 3-4 ಡ್ರೈ ಒಣಮೆಣಸಿನ್ಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಇವಾಗ ನೋಡಿ, ಆನಿಯನ್ನು, ಕ್ಯಾಪ್ಸಿಕಮು ಮತ್ತು ಟೊಮೆಟೊನ ಈ ಥರ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಇದು ಕಡಾಯಿ ಮಶ್ರೂಮ್ ಅಲ್ವಾ, ನಿಮಗೆ ಈ ಥರ ಕ್ಯೂಬ್ಸಾಗಿ ಮಾಡಿಕೊಂಡ್ರೆ ತಿನ್ನೋವಾಗೆಲ್ಲ ತುಂಬ ಚೆನ್ನಾಗಿರುತ್ತೆ. 1 ಟೇಬಲ್ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈ ಎಲ್ಲನೂ ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ, ಇದಕ್ಕೆ ಒಂದು ಸ್ವಲ್ಪ ವಾಟರ್ನ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನಿಮ್ಗೆ ಬೇಕಂದರೆ ಸ್ಕಿಪ್ ಮಾಡ್ಕೊಳ್ಳಿ, ವಾಟರ್ ಬೇಡ ಅಂತ ಹೇಳಿದ್ರೆ. ಬೇಕಂದರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಯಾಕಂದರೆ ಇವೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಒಂದೆರಡು ಚಿಟಿಕೆ ಅಷ್ಟು. ಮತ್ತು 1 ಟೇಬಲ್ ಸ್ಪೂನ್ ಜೀರಿಗೆ ಪುಡಿ, ಮಸಾಲ ಪುಡಿ 1 ಟೇಬಲ್ ಸ್ಪೂನ್. ನಾವು ಇಷ್ಟೊತ್ತು ಗ್ರೈಂಡ್ ಮಾಡಿ ಇಟ್ಕೊಂಡಿಲ್ವಲ್ಲ ಕಡಾಯಿ ಮಶ್ರೂಮ್ಗೆ, ಆ ಪುಡಿನೂ 1 ಟೇಬಲ್ ಸ್ಪೂನ್ ಮತ್ತು 1.5 ಟೇಬಲ್ ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಇದನ್ನು ಕಲಸಿಟ್ಕೊಳ್ಳಿ. ನಾವು ಇಷ್ಟೊತ್ತು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಪೇಸ್ಟನ್ನು, ಪ್ಯೂರಿ ಮಾಡಿ ಇಟ್ಕೊಂಡಿದ್ವಲ್ಲ ಟೊಮೊಟೊ ಮತ್ತು ಕ್ಯಾಶ್ಯೂಸ್ ಹಾಕ್ಬಿಟ್ಟು ಅದನ್ನು ಕೂಡ ಆ ಪ್ಯೂರಿನೂ ಇದಕ್ಕೆ ಸೇರಿಸ್ಕೊಳ್ಳಿ. ಈ ಪ್ಯೂರಿ ಮತ್ತು ಈ ಪೌಡರ್ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಇದೇ ಥರ ಮಾಡ್ತಾರೆ. ಸೊ ಇದನ್ನು ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಆಯಿಲ್ ಬಿಟ್ಕೊಂಡು ಬರ್ತಿದೆಯಲ್ಲ ಆ ಟೈಮಲ್ಲಿ ಸಾಲ್ಟನ್ನು ಮತ್ತು ಎಲ್ಲ ಖಾರನೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವು ಇಷ್ಟೊತ್ತು ಮಾಡಿ ಇಟ್ಕೊಂಡಿದ್ವಲ್ಲ ಮಶ್ರೂಮ್ನ 70% ಕುಕ್ ಆಗಿದ್ದಿಲ್ಲ, ಅದನ್ನು ವಾಟರೆಲ್ಲ ತೆಗೆದುಬಿಟ್ಟು ಲಾಸ್ಟಲ್ಲಿ ಮಶ್ರೂಮ್ನ ಸೇರಿಸ್ಕೊಂಡು ಒಂದು 3 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಕುಕ್ ಮಾಡಿಬಿಟ್ರೆ, ಚೆನ್ನಾಗಿ ಬೇಯಿಸ್ಕೊಂಬಿಟ್ರೆ ಕಡಾಯಿ ಮಶ್ರೂಮು ರೆಡಿ. ಸೊ ಇದನ್ನು ನೀವು ಸ್ಟವ್ ಆಫ್ ಮಾಡಿಬಿಟ್ಟು ರೋಟಿ ಜೊತೆ, ರೈಸ್ ಜೊತೆ ಯಾವ್ದಾರು ಬೇಕಾದ್ರೂ ಸರ್ವ್ ಮಾಡಿಕೊಡು. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯ್ತಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.